ಭಾವಚಿತ್ರಕ್ಕೆ ಅಹಿಂಸೆ, ಸತ್ಯಾಗ್ರಹ ಹಾಗೂ ಸೇವಾ ಮನೋಭಾವ ಈ ಒಂದು ತತ್ವಗಳಲ್ಲಿ ಅವರು ವಿಶ್ವಾಸ ಇಟ್ಟವರು. ಆ ಒಂದು ತತ್ವಗಳನ್ನೇ ತಮ್ಮ ಒಂದು ಬಳವಳೆ, ತಮ್ಮ ಒಂದು ಇನ್ವೆಸ್ಟ್ಮೆಂಟ್ ಆಗಿ ಮಾಡಿಕೊಂಡು ಧರ್ಮಸ್ಥಳದ ಈ ಒಂದು ಸಂಸ್ಥೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ನಾವು ಇಂದು ಕೆಲವೊಂದು ಅನಿಸಿಕೆಗಳನ್ನು ಕೂಡ ಕೇಳಿದ್ವಿ. ಇವತ್ತು ಈ ಸಮಾವೇಶದ ಜೊತೆಗೆ ಧೂಮಪಾನ, ಮದ್ಯ, ಅಸಭ್ಯ ಮನೋರಂಜನೆಗಳಿಂದ ದೂರ ಇರುವ ನಿಟ್ಟಿನಲ್ಲಿ ಏನು ಈ ಶಿಬಿರಗಳನ್ನ ನಡೆಸ್ತಾರೆ, ಆ ಶಿಬಿರಾರ್ಥಿಗಳು ಕೂಡ ತಮ್ಮ ಅನಿಸಿಕೆಗಳನ್ನು ಇಂದು ನಮ್ಮಲ್ಲಿಗೆಲ್ಲ ಹಂಚಿಕೊಂಡ್ರು. ಯಾವ ರೀತಿ ಅವರು ಈ ಒಂದು ದುಶ್ಚಟಗಳಿಗೆ ದಾಸರಾಗಿದ್ರು, ಯಾವ ರೀತಿ ಈ ಶಿಬಿರದಲ್ಲಿ ಭಾಗವಹಿಸಿ ಅವರ ಒಂದು ಮನಸ್ಸನ್ನ ಪರಿವರ್ತನೆ ಮಾಡುವಂತ ಕೆಲಸ ಈ ಸಂಘ ಎಷ್ಟು ಚೆನ್ನಾಗಿ ಮಾಡಿದೆ. ಬಹುಶಃ ಒಬ್ಬರು ಈ ದುಶ್ಚಟಗಳಿಗೆ ಬಲಿಯಾದ್ರೆ ಇಡೀ ಕುಟುಂಬವೇ ಅದರ ಒಂದು ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ. ಇಲ್ಲೆಲ್ಲ ಮಹಿಳೆಯರಿದ್ರಿ, ತಮ್ಗೆಲ್ಲ ತುಂಬಾ ಅರ್ಥ ಆಗ್ತಾ ಇದೆ ಅಂತ ನನ್ಗನ್ಸುತ್ತೆ. ಈಗ ಮನೆಯಲ್ಲಿ ಒಬ್ಬರು ಕುಡಿದ ಚಟಕ್ಕೆ ಬಿದ್ರೆ ಅವರ ಮನೆಯಲ್ಲಿ ಅವ್ರ ಮಕ್ಕಳು ಇರ್ಬೋದು, ಹೆಂಡತಿ ಇರ್ಬೋದು, ಎಲ್ಲ ಸದಸ್ಯರಿಗೂ ಕೂಡ ಅದರ ಒಂದು ಕೆಟ್ಟ ಪರಿಣಾಮ ಆಗ್ತದೆ. ಅವರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಆಗ್ತದೆ. ಮಕ್ಕಳು ಓದುವಂತ ಮಕ್ಕಳ ಮೇಲೆ ಮಾನಸಿಕ ಪರಿಣಾಮ ಆಗ್ತದೆ. ಯಾವುದೇ ರೀತಿಯ ಆ ಕುಟುಂಬ ಪ್ರಗತಿ ಸಾಧಿಸ್ಲಿಕ್ಕಾಗಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಒಬ್ಬರಿಂದ ಅಕಸ್ಮಾತ್ ಮನಸ್ಸು ಪರಿವರ್ತನೆಯಾಗಿ ಅವರು ಇಂಥ ದುಶ್ಚಟಗಳಿಂದ ಮುಕ್ತಿ ಹೊಂದಿದ್ರೆ, ಬಹುಶಃ ಈಗ ಹೇಳಿದ್ರು ಪ್ರಸ್ತಾವಿಕೆ ಮಾತಾಡ್ಬೇಕಾದ್ರೆ, ಬಹುಶಃ 1.5 ಲಕ್ಷ ಕುಟುಂಬಗಳು ಈ ಒಂದು ದುಶ್ಚಟದಿಂದ ಈ ಶಿಬಿರದಲ್ಲಿ ತಮ್ಮ ಪ್ರಯೋಜನ ಪಡೆದು ಒಳ್ಳೆಯ ವ್ಯಕ್ತಿಗಳಾಗಿ ಪರಿವರ್ತನೆ ಹೊಂದಿದ್ದಾರೆ ಅಂತೆ. 1 ಲಕ್ಷ ಅಂದ್ರೆ ಬಹುಶಃ ಆ ಕುಟುಂಬದ ಸದಸ್ಯರನ್ನು ಹಿಡಿದ್ರೆ ಸುಮಾರು 4.5 ರಿಂದ 5 ಲಕ್ಷ ಸದಸ್ಯರ ಒಂದು ಜೀವನದಲ್ಲಿ ಪರಿಣಾಮವನ್ನು ಈ ಒಂದು ಶಿಬಿರದಿಂದ ಇವತ್ತು ನಾವು ಕಾಣ್ಕೊಳ್ಬೇಕಾಗಿದೆ ಅನ್ನೋದು ಇಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ಈ ನಾಡಿನಷ್ಟೇ ಅಲ್ಲ, ಈ ದೇಶದ ಹೆಸರಿನಲ್ಲಿ ಇವತ್ತು ಪ್ರಪಂಚದಲ್ಲಿ ಅನೇಕ ಎನ್ಜಿಒಗಳನ್ನು ನೋಡ್ತಿರ್ತೀವಿ ನಾವು. ಗ್ರಾಮ ಸ್ವರಾಜ್ಯದ ಚಿಂತನೆಯನ್ನು ಇಟ್ಕೊಂಡು ಗಾಂಧೀಜಿಯವರ ವ್ಯಸನ ಮುಕ್ತ ಸಮಾಜ ಮಾಡಬೇಕು, ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡಬೇಕು, ಅನೇಕ ಚಿಂತನೆಗಳನ್ನು ಮಾಡ್ತಕ್ಕಂಥ ಎನ್ಜಿಒಗಳನ್ನು ನೋಡ್ತಿರ್ತೀವಿ ನಾವು. ಸೊ ನಮ್ಮ ರಾಜ್ಯದಲ್ಲಿ ಈ ಸಂಸ್ಥೆಗಳು ಇಂಥ ಅನೇಕ ಸಂಸ್ಥೆಗಳನ್ನು ಕಾಣ್ತಾ ಇರ್ತೀವಿ. ದೇಶದಲ್ಲೂ ಸಹಿತ ನಿನ್ನೆ 2 ದಿವಸ ಮೌಂಟ್ ಅಬುವಲ್ಲಿದೆ ಈ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಇಡೀ ಪ್ರಪಂಚಕ್ಕಿಂತ ಸೇವೆಯಾಗಿ ಬಹಳ ಅನನ್ಯ ಕಾರ್ಯವನ್ನು ಮಾಡೋರು. ಹಾಗೆ ರಾಮಕೃಷ್ಣ ಮಿಷನ್, ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನ, ಚಿಂತನೆಗಳನ್ನ ಈ ಪ್ರಪಂಚಕ್ಕೂ ಪ್ರಶಸ್ತಿಗತ ಕೆಲಸ ಮಾಡ್ತಕ್ಕಂಥ ಇಂಥ ಏನು ಎನ್ಜಿಒಗಳಿದ್ದಾವೆ, ಈ ಸರ್ಕಾರಗಳು ಮಾಡಲಾರ್ದಂಥ ಕಾರ್ಯಗಳು ಇವತ್ತು ನಮ್ಮ ಭಾಗದಲ್ಲಿ ಧರ್ಮಸ್ಥಳದಿಂದ ಬಂದು ಇವತ್ತು ಅಗರ್ಕಡದಲ್ಲಿ ಒಂದು ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂದ್ರೆ ಇಂಥ ಸಂಸ್ಥೆಗಳನ್ನ ಗೌರವಿಸಬೇಕಾದದ್ದು ನಾಗರಿಕ ಸಮಾಜದ ಕರ್ತವ್ಯ. ಅಂತ ಕಾರ್ಯ ಇವತ್ತು ಇಂಡಿಯಾ ನಗರದಲ್ಲಿ ಈ ಸಂಖ್ಯೆಯಲ್ಲಿ ವಿಶೇಷವಾಗಿ ನನ್ನ ಸೋದರಿ ಹೊಂದಾಳವರು ಬಹಳ ಅವರೆಲ್ಲರ ಇಡೀ ಬಳಗ ಯಾವ ರೀತಿ ಇಲ್ಲಿ ಅತ್ಯಂತ ಶ್ರದ್ಧೆಯಿಂದ ಈ ಸಂಸ್ಥೆಯನ್ನ ಮುನ್ನಡೆಸ್ತಾ ಇದ್ದಾರೆ. ಈ ಸಂಸ್ಥೆಯ ಜೊತೆಗೆ ಇಲ್ಲಿ ಅನೇಕ ಜನರಿಗೆ ಸಹಾಯವನ್ನ ಆಗ್ತಾ ಇದೆ. ನಾವೆಲ್ಲ ನೋಡ್ತಿರ್ತೀವಿ, ಬ್ಯಾಂಕ್ನಾಗ ನೀವು ಸಾಲ ತಗೋಬೇಕಾದ್ರೆ ನಮ್ಮೆಲ್ಲ ಪೇಪರ್ಸ್ಗಳನ್ನ ನೀಡಬೇಕಾಗ್ತದೆ. ಅದು ಇಲ್ಲಿ ಏನ್ ನೀಡೋದು ಅಂದ್ರೆ ವಿಶ್ವಾಸ ಅನ್ನುವಂತ 3 ಅಕ್ಷರಗಳಲ್ಲಿ ಸಂಸ್ಥೆಗಳು ನಡೀತಾವಲ್ಲ, ಇದಕ್ಕೆ ನಾವು ಬಹಳ ಗೌರವದಿಂದ ಕಾಣಬೇಕಾಗ್ತದೆ. ಇದು ನಮ್ಮ ಪೂರ್ವಜರು ಬೆಳೆದು ಬಂದ ಸಂಸ್ಕೃತಿ, ಈ ದೇಶದ ಸಂಸ್ಕೃತಿ ಅದು. ಸೊ ಅದಕ್ಕಾಗಿ ಆರ್ಥಿಕ ಸ್ವಾವಲಂಬನೆ ಮಾಡ್ತಕ್ಕಂಥ ಒಂದು ಸಮಾಜ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಆಶಿಸಿ ಕಾರ್ಯಕ್ರಮ ಮೊದಲಿಗೆ ಬರ್ಬೇಕಾಯ್ತು. ಅವ್ರ ಕಾರಣಾಂತರದಿಂದ ನಾನು ಬೆಂಗಳೂರು ಬೆಳಗ್ಗೆ ಬಿಟ್ಟು ಈಗ ಬಂದು ಇನ್ನೂ ಹೋಗಿ ಕಾರ್ಯಕ್ರಮ ಮುಗಿಯಬೇಕಾಗಿತ್ತು. ಸಭೆಯ ಸಂತರ ಆದರೂ ಸಹಿತ ಆಳೂರಿನಲ್ಲಿ ಶ್ರೀ ಸಿದ್ದರಾಮಯ್ಯ ಪರಂಪರೆ ಒಂದು ಕಾರ್ಯಕ್ರಮ ಇದೆ. ಹಾಗೆ ಇಲ್ಲಿ ಇನ್ನೊಂದು ಪೇಂಟರ್ಸ್ ಒಂದು ಸಂಘ ಮಾಡಿದರೆ ಆ ಕಾರ್ಯಕ್ರಮ ಇರೋದ್ರಿಂದ ನನಗೆ ತಾವೆಲ್ಲ ಇಲ್ಲಿಂದ 3 ನಿಮಿಷಕ್ಕೆ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳಿ ನಮ್ಮನ್ನು ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಮ್ಮ ಪೂಜ್ಯರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರು ಹಾಗೂ ಈ ಭಾಗದ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರು ಪೂಜ್ಯರಿಗೆ ಗೌರವಪೂರ್ವಕವಾದ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಅವರ ಮನಸ್ಸು ಅವರ ತಪ್ಪ ಅರಿವಾಗಿ ಇನ್ನು ಮುಂದಕ್ಕೆ ಏನು ಚಟದ
ಅವರ ಒಂದು ದಾಸನ ಆಗುವಂತದ್ದನ್ನು ನಾನು ನಿಲ್ಲಿಸಬೇಕು ಎನ್ನುವಂತ ತೀರ್ಮಾನಕ್ಕೆ ಬಂದ ಮೇಲೆ ಅವರು ಹೊಸ ಜೀವನಕ್ಕೆ ಕಾಲಿಡುವಂತದ್ದು ವ್ಯವಸ್ಥೆ ಆಗಿದೆ. ಹಾಗೆ ಆ ರೀತಿಯ ಶಿಬಿರಗಳನ್ನು ನಾವು ನಡೆಸಿ ಯಶಸ್ಸು ಕಂಡಿರುವುದರಿಂದ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜಯಪುರವರಾಗಿ ಗೌರವಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಕಾರ್ಯಗಳನ್ನ ಇವತ್ತು ಈ ಸಂಸ್ಥೆಯನ್ನ ಮಾಡ್ತಿದ್ರೆ ಹೆಂಗೆ ತರಬೇಕಾಗ್ತದೆ. ಯಾಕಂದ್ರೆ ಕರೆಯನ್ನು ನಾವು ಈ ಸಂಸ್ಥೆ ಯಾವ ಮಾಡ್ತೋದಕ್ಕೆ ಎದ್ದು ಆ ಒಂದು ಪುತ್ರಗಳು ಕೂಡ ಕಲಿತವೆ. ಮುನ್ನೂರು 200 ತಿಂಗಳಿಂದ ಇವತ್ತೇನು ಅನಾಮಿಕರ ಹೆಸರಲ್ಲಿ ಧರ್ಮಸ್ಥಳವನ್ನ ನಸಿ ಬಿಡಬೇಕಂತ ಒಂದು ಕೆಲವು ಕುಲಕರ್ಮಿಗಳು ಏನೇನೋ ಹೆಣಗಳನ್ನು ಹೊತ್ತಿಟ್ಟಿದ್ದಾರೆ. ಸಾವಿರಗಳನ್ನು ಕೊಡ್ತಕ್ಕಂಥದ್ದು ಇವತ್ತು ಎಷ್ಟೋ ಮಕ್ಕಳಿಗೆ ಅಂಗವಿಕಲರಿಗೆ ಪಿಂಚಣಿಯನ್ನು ಕೊಡ್ತಕ್ಕಂಥದ್ದು, ವೃದ್ಧರಿಗೆ ಪಿಂಚಣಿಯನ್ನು ಕೊಡ್ತಕ್ಕಂಥದ್ದು ಇವತ್ತು ಯಾರು ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಎಂತೊಂದು ಸಂಸ್ಥೆ ಎಲ್ಲ ಹೇಳ್ಬೇಕಾಗ್ತದೆ ನನ್ನ ತಾಯಂದ್ರೆ. ಅಂಥವೆಲ್ಲ ಬಂದಿದ್ರು. ಇಂಥ ಒಂದು ಮಾನವರಾಗಿರ್ತಕ್ಕಂಥ ಸಂಸ್ಥೆ ಇವತ್ತ ಎಷ್ಟೋ ಷಡ್ಯಂತ್ರ ನಡೆದ ಧರ್ಮಸ್ಥಳದ ಹೆಸರನ್ನ ಮಸಿ ಬಿಡಬೇಕಂತಕೊಂಡು ಕುತಂತ್ರ ಹೇಳಿದರು. ಆದರೆ ಇವತ್ತು ನಡೆಯಲಿಲ್ಲ. ಅದು ಇವತ್ತು ಧರ್ಮಸ್ಥಳ ಪುಣ್ಯ ಕ್ಷೇತ್ರ, ಪಾವನ ಕ್ಷೇತ್ರ, ಇಡೀ ಜಗತ್ತೇ ನೋಡ್ತಿತ್ತು ಇದೇನಾದರೂ ನಡೆಯುತ್ತೆ ಅಂತ ಪುಣ್ಯ ಕ್ಷೇತ್ರ ಇವತ್ತು ಅತ್ಯಂತ ಅಭಾವವಾಗಿದೆ. ಈ ಸಂಸ್ಥೆ ಇನ್ನಷ್ಟು ಹೆಮ್ಮರವಾಗಿ ಬೆಳೆದು ನನ್ನ ತಾಯಂದಿರು ತಾವೆಲ್ಲ ಸುಡ ಬಿಸಿಲಲ್ಲಿ ಕೂಡ ನಡ್ಕೊಂಡು ಬಂದಿದ್ರೆ ಈ ಕಾರ್ಯಕ್ರಮ ಪೂಜೆ ಬರ್ತಾ ಇದ್ದಾರೆ, ಅನೇಕ ಗಣ್ಯರು ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನ ಧರ್ಮಸ್ಥಳದ ಅನೇಕ ಇವತ್ತ ನಮ್ಮ ತಾಲೂಕಿನ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ. ಇವತ್ತು ಅವುಗಳೆಲ್ಲ ಕೂಡ ಈ ಕಾರ್ಯಕ್ರಮ ಆಲಿಸಬೇಕು. ಇವತ್ತು ತಗೊಂಡು ಇವತ್ತು ನನ್ನೆಲ್ಲೂ ಕೂಡ ಪ್ರತಿಯೊಂದು ಧರ್ಮಸ್ಥಳದ ಕಾರ್ಯಕ್ರಮ ನಮ್ಮ ಇಂಡಿ ನಗರದಲ್ಲಿ ಇನ್ನಷ್ಟು ವೃದ್ಧರಿಗೆ, ಯುವಕರಿಗೆ, ಶಿಕ್ಷಣ ಸಂಸ್ಥೆಗಳಿಗೆ ಇವತ್ತು ಮಾದರಿಯಾಗಲಿ ಈ ಸಂಸ್ಥೆ ಎಲ್ಲರಾಗಿ ಬೆಳೆದಿರ್ತಕ್ಕಂಥ ಮಾತನ್ನು ಹೇಳಿ ಇವತ್ತು ನನ್ನನ್ನು ಕೂಡ ಪ್ರೀತಿ ವಿಶ್ವಾಸದಿಂದ ನನ್ನ ಎಲ್ಲ ತಾಯಂದರು ಈ ಸಂಸ್ಥೆಯವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ರಿ. ಪ್ರತಿಯೊಂದು ಕೂಡ ಕಾರ್ಯಕ್ರಮ ಕಲಿಸ್ತಿದ್ರಿ. ಯಾಕಂದ್ರೆ ತಾವೆಲ್ಲ ನನ್ನ ಅನೇಕ ನಾನು ಸಂಸ್ಥೆಯಲ್ಲಿ ನಾನು ಬೇಕಾಗ್ತೀನಿ. ನಮ್ಮ ನಟರಾಜ್ ಅವರು ಇದ್ದಾರೆ, ಏನೋ ಸಮಸ್ಯೆ ಇದ್ರು ನಮ್ಗೆ ಕೇಳಿ ಅಂತ ಹೇಳ್ತಿದ್ದಾರೆ. ಸಾಹೇಬ್ರ ಅಲ್ಲಿ ಅಂಗವಿಕಲರಿದ್ದಾರೆ, ಅಲ್ಲಿ ಗಂಡ ಸತ್ತಿರ್ತಕ್ಕಂಥ ವಿಧೇಯರಿದ್ದಾರೆ, ಅಂತವರಿಗೆ ತಾವು ಸಹಾಯ ಮಾಡ್ರಿ. ಇವತ್ತು ತಾಯಂದಿರು ಉದ್ಯೋಗದಿಂದ ಬೀದಿ ಕರ್ತಾರೆ, ಅವರಿಗೆ ನಾವು ಅಲ್ಲಿಗೆ ಮತ್ತಗಳನ್ನು ಕೊಡಿ ತಂದಕರ ಆಯ್ಕೆ ತಿಳ್ಕೊಂಡು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಈ ಸಂಸ್ಥೆಗೆ ಇನ್ನಷ್ಟು ಹೆಮ್ಮರವಾಗಿ ಬೆಳೆಯಲಿ ತಗೊಂಡು ನನ್ನನ್ನು ಬೇರೆ ಇವತ್ತು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದ್ದರಿಂದ ತಾವು ಕೂಡ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಗೊಂಡು ಮತ್ತೊಮ್ಮೆ ನನ್ನ ತಾಯಂದರಿಗೆ, ವ್ಯಸನ ಮುಕ್ತರಾಗಿರ್ತಕ್ಕಂಥ ನನ್ನ ತಮ್ಮಂದರಿಗೆ, ನನ್ನ ಪತ್ರಿಕಾ ಬಂಧುಗಳಿಗೆ, ನನ್ನ ಧರ್ಮಸ್ಥಳದ ಎಲ್ಲ ಧರ್ಮಾಧಿಕಾರಿಗಳಿಗೆ ಮತ್ತೊಮ್ಮೆ ವಂದಿಸಿ ನಂದೇಳಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಕೂಡ ನಡೆದಿದೆ. ಈ ಕಾರ್ಯಕ್ರಮ ಯಾವಾಗ ಪ್ರಾರಂಭ ಆಯಿತು, ಯಾಕೆ ಪ್ರಾರಂಭ ಆಯಿತು ಎನ್ನುವಂಥದ್ದನ್ನು ಸ್ವಲ್ಪ ನಾವು ಹೇಳಬೇಕಾಗುತ್ತೆ. ಹೇಳದಿದ್ರೆ ಈ ಕಾರ್ಯಕ್ರಮಕ್ಕೆ ಅರ್ಥ ಆಗುವುದಿಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ನಾವು ತಿಳಿಸುವಂತದ್ದು ಕೆಲಸವನ್ನು ಮಾಡಬೇಕಾಗುತ್ತೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಹಳ್ಳಿಯ ಜನರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಏನಾದರೂ ಒಂದು ಸಹಾಯ ಆಗುವಂತ ಉದ್ದೇಶವನ್ನು ಇಟ್ಟುಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವಂತ ಸಂಸ್ಥೆಯನ್ನು 1982 ಇಸ್ವಿಯಲ್ಲಿ ಪ್ರಾರಂಭಿಸ್ತಾರೆ. ಶೃಂಗ ಸಂಸ್ಥೆಯನ್ನು ಹುಟ್ಟು ಹಾಕಿ ಆ ಮೂಲಕ ಹಳ್ಳಿಗಳಿಗೆ ಜನರಿಗೆ ಸಹಾಯ ಆಗುವಂತ ಒಂದಿಷ್ಟು ಕಾರ್ಯಕ್ರಮಗಳನ್ನು ಅದರಲ್ಲಿ ಜೋಡಿಸಿಕೊಂಡು ಸಹಾಯವನ್ನು ಮಾಡ್ತಾ ಇರ್ತಾರೆ. ಹೀಗೆ ಕ್ಷೇತ್ರದ ಈ ಕಾರ್ಯಕ್ರಮದಲ್ಲಿ ಸಹಾಯ ಮಾಡ್ತಾ ಬಂದಾಗ ಈ ಸಂಸ್ಥೆಯನ್ನು ಹುಟ್ಟು ಹಾಕಿ ಒಂದು 10 ವರ್ಷ ಆದರೂ ಕೂಡ ನಿರೀಕ್ಷಿತ ಮಟ್ಟದ ಅಲ್ಲಿ ಬದಲಾವಣೆಗಳು ಆಗಿರುವುದಿಲ್ಲ. ಕಾರಣ ಏನು ಅಂತ ನೋಡಿದಾಗ ಅಲ್ಲಿ ಗಮನಕ್ಕೆ ಬಂದದ್ದೇನೆಂದ್ರೆ ದುಶ್ಚಟಗಳು, ದುರಾಭ್ಯಾಸಗಳು, ಮದ್ಯ ವ್ಯಸನದ ಒಂದು ಚಟಗಳು. ಹಾಗಾಗಿ ಇಂಥ ಒಂದು ಸಮಸ್ಯೆ ಇದ್ದಾಗ ಏನೇ ಸಹಾಯ ಧರ್ಮಸ್ಥಳವಿರುವಂತಹ ತಾಲೂಕಿನ ಗಣ್ಯರನ್ನು, ಜನಪ್ರತಿನಿಧಿಗಳನ್ನು ಕರೆದು ಒಂದು ಚರ್ಚೆ ಮಾಡ್ತಾರೆ. ಯಾರು? ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು. ಈ ರೀತಿಯ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ, ಬೇರೆ ಬೇರೆ ರೀತಿಯ ಸಹಾಯ ಸಹಕಾರಗಳನ್ನು ಕೊಡ್ತಾ ಇದ್ದೇವೆ. ನಿರೀಕ್ಷಿತ ಅಭಿವೃದ್ಧಿ ಆಗ್ತಾ ಇಲ್ಲ. ಯಾಕೆಂದ್ರೆ ಅವರಲ್ಲಿ ಅವರು ಚಟಕ್ಕೆ ಅಂಟಿಕೊಂಡಿದ್ದಾರೆ ಎನ್ನುವಂಥದ್ದು. ಇಂತಹ ಒಂದು ಚಟವನ್ನು ದೂರ ಮಾಡಬೇಕಂತಾದ್ರೆ ನಾವೆಲ್ಲ ಹಿರಿಯರು ತಿಳಿದವರು
ಇದಕ್ಕೆ ಒಂದು ಏನಾದ್ರೂ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಂತ ಚರ್ಚೆ ಬಂದಾಗ ಜನರನ್ನು ಜಾಗೃತಿಗೊಳಿಸುವಂತ ಒಂದು ವೇದಿಕೆಯನ್ನು ಹುಟ್ಟುಹಾಕ್ತಾರೆ. ಅಂದ್ರೆ ಅದಕ್ಕೆ ಹೆಸರು ಜನ ಜಾಗೃತಿ ಎನ್ನುವಂತ ವೇದಿಕೆಯನ್ನು ಹುಟ್ಟುಹಾಕ್ತಾರೆ. ಹುಟ್ಟು ಹಾಕಿದ ಮೇಲೆ ಈ ವೇದಿಕೆ ಏನ್ ಮಾಡ್ಬೇಕು ಅಂತ ಚರ್ಚೆ ಬಂದಾಗ ಇಲ್ಲೆಲ್ಲ ಯಾರೆಲ್ಲ ಕುಡಿತ ಮಾಡ್ತಾರ ಅವರಿಗೆ ತಿಳುವಳಿಕೆ ಕೊಡುವಂತದ್ದು, ಮಾಹಿತಿ ಕೊಡುವಂತದ್ದು ಎನ್ನುವಂತ ತೀರ್ಮಾನಕ್ಕೆ ಬರ್ತಾರೆ. ಆದ್ರೆ ಆ ರೀತಿಯ ಮಾಹಿತಿ ಕೂಡ ಸರಿಯಾದ ರೀತಿಯಲ್ಲಿ ಅವರಿಗೆ ತಲುಪುವುದಿಲ್ಲ. ಆ ನಂತರದಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಅಂದ್ರೆ ಧರ್ಮಸ್ಥಳ ಇರುವಂತ ಬೆಳ್ತಂಗಡಿ ತಾಲೂಕಿನಲ್ಲಿ ಈ ಪಾನವನ್ನೇ ನಿಷೇಧ ಮಾಡಬೇಕು, ಮದ್ಯದ ಯಾವುದೇ ಶರಾಬಿನ ಅಂಗಡಿಗಳೇ ಇರಬಾರದು ಎನ್ನುವಂತ ವೇದಿಕೆ ತೀರ್ಮಾನ ಮಾಡಿಕೊಂಡು ಸರ್ಕಾರಕ್ಕೆ ಮನವಿ ಕೊಡ್ತದೆ. ಸರ್ಕಾರಕ್ಕೆ ಮನವಿ ಕೊಟ್ಟು ಈ ಒಂದು ವೇದಿಕೆಯ ಹೋರಾಟ ಹೆಚ್ಚಾದಾಗ ಸರ್ಕಾರವೂ ಕೂಡ ಮಣಿದು ಆ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿ ಆ ತಾಲೂಕಿನಲ್ಲಿ ಶರಾಬ ಅಂಗಡಿಗಳನ್ನು ನಿಷೇಧ ಮಾಡುತ್ತದೆ. ಎಲ್ಲರೂ ಕೂಡ ಬಹಳ ಖುಷಿ ಪಟ್ರು, ಸಂತೋಷ ಪಟ್ರು. ಆ ಮನೆ ಮಂದಿ ಕೂಡ ಎಲ್ಲ ಆ ದುಶ್ಚಟಕ್ಕೆ ಬಾಧಿತ ಆದಂತ ಏನು ಕುಟುಂಬ ಇದೆಯಾ ಅವರು ಕೂಡ ಸಂತೋಷ ಪಟ್ರೆ ಕುಡಿಯಲ್ಲ ಎನ್ನುವಂತ ಬಹಳ ಖುಷಿಯಲ್ಲಿ ಇದ್ರು. ಆದರೆ ಈ ಕುಡಿತ ಎನ್ನುವಂತ ಚಟಕ್ಕೆ ಬಿದ್ದವ ಅಷ್ಟು ಬೇಗ ಅದರಿಂದ ದೂರ ಆಗಲ್ಲ. ಅವ್ರು ಏನ್ ಮಾಡಿದ್ರು, ಆ ತಾಲೂಕಿನಲ್ಲಿ ಶರಾಬಿನ ಅಂಗಡಿಗಳು ಇಲ್ಲದಿದ್ದರೆ ಏನಂತೆ ಅಕ್ಕಪಕ್ಕದ ತಾಲೂಕುಗಳಿಗೆ ಅಥವಾ ಹಳ್ಳಿಗಳಿಗೆ ಹೋಗಿ ಅವರು ಕುಡಿಯಲಿಕ್ಕೆ ಪ್ರಾರಂಭ ಮಾಡಿದ್ರು.